ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನ್ನ ಕ್ಷಮಿಸಿ ಮಾವ, ನೀವು ಗೌರಿ ಹಬ್ಬಕ್ಕೆ ನವರಾತ್ರಿಗೆ ಅಂತೆಲ್ಲ ಕೊಟ್ಟಿದ್ದ ದುಡ್ಡನ್ನು ಬೇರೆ ವಿಧಿ ಇಲ್ಲದೆ ಹೀಗೆ ಖರ್ಚು ಮಾಡ್ತಾ ಇದ್ದೀನಿ. ಡಬಲ್ ರೇಟು ಅಂತ ಬೇರೆ ಹೇಳ್ತಾ ಇದ್ದಾರೆ. ಇಷ್ಟು ಸಾಕಾಗುತ್ತೋ ಇಲ್ವೋ? ದೇವ್ರೆ ಕಾಪಾಡಪ್ಪ. ಆ ಲೈನ್ಗಳೆಲ್ಲ ಸರಿ ಇಲ್ಲ ಕಣೋ. ನಾನು ರಾವಣಾಸುರ, ಏನು ಹೇಳಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾ ಹೇಳ್ತೀನಿ. ಅಲ್ಲ ಭಕ್ತ, ಆಯ್ತಾ ರಿಪೇರಿ? ಹಬ್ಬದ ದಿವಸ ಅಂತ ಅರ್ಜೆಂಟಲ್ಲಿ ರಿಪೇರಿ ಮಾಡಿ ಹೋಗ್ತಿಲ್ಲ ತಾನೇ? ಮತ್ತೇನಾದರೂ ಅದು ಕೈ ಕೊಟ್ಟರೆ ನಿಮ್ಮ ಮನೆಗೆ ಹುಡ್ಕೊಂಡು ಬರ್ತೀನಿ. ಅಯ್ಯೋ ಸರ್, ಕೊಟ್ಟಿರೋ ದುಡ್ಡಿಗೆ ನಾವು ಯಾವತ್ತೂ ಮೋಸ ಮಾಡಲ್ಲ ಸರ್. ಭಲೇ ಮಾತಾಡ್ತೀಯ. ಮನೆಗೆ ಹೋಗಿ ಹಬ್ಬ ಮಾಡು, ನಡಿ. ನೀನೇನೋ ನಿಂತ್ಕೊಂಡು ನೋಡ್ತಾ ಇದೀಯ, ನೆಕ್ಸ್ಟ್ ಡೈಲಾಗ್ ಹೇಳೋ. ಒಂದು ನಿಮಿಷ, ದುಡ್ಡು ಕೊಡ್ತೀನಪ್ಪ. ಎಷ್ಟಾಯ್ತು? ದುಡ್ಡು ಅವಾಗಲೇ ಕೊಟ್ರಮ್ಮ. ಕೊಟ್ರಾ? ಈ ಮೇಡಮೇ ದುಡ್ಡು ಕೊಟ್ಟಿದ್ದು. ಪುಟ್ಟ, ನೀನು ಯಾಕೆ ಕೊಡಕ್ಕೆ ಹೋದೆ? ನಾನು ಕೊಡ್ತಿದ್ದೆ ತಾನೆ, ತಗೋ. ಏನಮ್ಮ ನೀವು ದುಡ್ಡು ಕೊಟ್ಟು ನನ್ನ ಹೊರಗಿನೋಳ್ ಥರ ನೋಡ್ತಿದ್ದೀರಾ? ನಮ್ಮನೆ ಅಂದಮೇಲೆ ಈ ಥರ ಸಣ್ಣ ಪುಟ್ಟ ಖರ್ಚಿಗೆ ನಾನು ದುಡ್ಡು ಕೊಟ್ರೆ ತಪ್ಪೇನಿಲ್ಲ ಅಲ್ವಾ? ಆದ್ರೂ ಪುಟ್ಟ, ಇದನ್ನ ನೀವೇ ಇಟ್ಕೊಳ್ಳಿ, ಬೇಕಾದಾಗ ನಾನೇ ಕೇಳ್ತೀನಿ. ಈಗ ದೇವಸ್ಥಾನಕ್ಕೆ ಹೋಗೋಕೆ ರೆಡಿ ಆಗೋಣ, ಬನ್ನಿ. ಛೇ, ಎಂಥ ಕೆಲಸ ಮಾಡಿಬಿಟ್ಟೆ. ಮಾವ ಕೊಟ್ಟಿದ್ದ ದುಡ್ಡನ್ನು ಸಂಧ್ಯಾಂಗೆ ಕೊಟ್ಟು ಖಾಲಿ ಮಾಡಿಬಿಟ್ಟೆ. ಈಗ ಸಿರಿನೇ ದುಡ್ಡು ಕೊಡೋ ಹಾಗಾಯ್ತು. ತುಳಸಿ, ಹಣ್ಣು ಹೂವು ತಗೊಂಡಿದೀಯಮ್ಮ? ಹ್ಞೂ ಮಾವ, ಎಲ್ಲ ತಗೊಂಡಿದ್ದೀನಿ. ದಂಡಪಿಂಡ ತೊಡೋಣ. ಹಾ ತಾತ ಬಸ್ಸು. ಇವತ್ತು ಹಬ್ಬ. ಕ್ಯೂ ಎಷ್ಟು ಉದ್ದ ಇರುತ್ತೋ ಏನು ಕಥೆಯೋ, ದರ್ಶನ ಯಾವಾಗ ಆಗುತ್ತೋ ಅಂತನೋ ಆತಂಕ ನನಗೆ. ಶೇಷು, ನಡಿಯಪ್ಪ ನೀನು. ನೀವು ಹೋಗಿ ಬಂದಿದ್ದ ತಣ, ನಾನು ಬೆಳಿಗ್ಗೆನೆ ಹೋಗಿ ಬಂದೆ ಅಂತ ಹೇಳಿದ್ನಲ್ಲ. ನಾನಿಲ್ಲಿ ಸಂಜೆ ನಾಟಕದ ತಯಾರಿ ಮಾಡ್ತಿರ್ತೀನಿ. ಓಹೋ, ಸರಿ ಸರಿ ಸರಿ. ಸ್ಟೇಜು ಸ್ವಲ್ಪ ಗಟ್ಟಿಯಾಗಿರಲಿ, ಈ ದಂಡಪಿಂಡದ ಭಾರ ತಡಿಬೇಕಲ್ಲ. ತಾತ ದತ್ತಣ, ನಾನೇನು ಬರ್ತೀನಿ. ಅಮ್ಮ ತುಳಸಿ, ನಾನು ಬರಲಾ? ತುಳಸಿ, ಕೀ ತಗೊಂಡಿದೀಯಾ? ಬೀಗ ಸರಿಯಾಗಿ ಭದ್ರವಾಗಿ ಹಾಕೊಂಡ್ವಾ? ಅಲಂಕಾರ ಎಲ್ಲ ನೋಡಿದೆಯಾ ತುಳಸಿ? ಇಲ್ಲಿ ಹೊರಗಡೆನೆ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಇನ್ನು ಗರ್ಭಗುಡಿ ಒಳಗೆ ಇನ್ನೆಷ್ಟು ಚೆನ್ನಾಗಿರುತ್ತೋ. ಎರಡು ಕಣ್ಣು ಸಾಲದು ಅನ್ಸುತ್ತೆ ನೋಡೋಕ್ಕೆ. ಹ್ಞೂ ಮಾವ, ಹಾಗಾದ್ರೆ ರಾತ್ರಿ ನಾಟಕ ಪಕ್ಕನಾ? ನಮ್ಮ ತಾತ ಒಂದ್ಸಲ ಮಾತು ಕೊಟ್ರೆ ಮುಗೀತು. ನಮ್ಮ ತಾತನ ಮಾತು ಬರೀ ಮಾತಲ್ಲ, ಶಾಸನ. ತಾತ ನಾಟಕ ಎಲ್ಲ ಮಾಡ್ತಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಲಕ್ಷಣವಾಗಿ ಇವ್ರು ನಾಟಕ ಮಾಡ್ಕೊಂಡಿರೋದು ಬಿಟ್ಟು ನಮ್ಮ ಕೆಲವು ಮಾಡಿಸ್ತಾರಲ್ಲ, ಅದೇ ಕರ್ಮ. ಯಾಕೋ ಹಾಗೆ ಹೇಳ್ತೀಯಾ? ನೋಡೋಕೆ ಮಜಾ ಇರುತ್ತೆ, ಸುಮ್ಮನಿರು. ಹೌದು, ತಾತ ಚೆನ್ನಾಗಿ ಆಕ್ಟ್ ಮಾಡ್ತಾರಾ? ಕೇಳ್ತಿಯಲ್ಲ ಬಾಸ್, ನಟ ಭಯಂಕರ. ನಮ್ಮ ತಾತನ ಮೀರಿಸೋ ಮಹಾ ನಾಟಕಗಾರ ಇನ್ನೂ ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ದಂಡಪಿಂಡ, ನನ್ನ ಬಗ್ಗೆ ಏನಾದ್ರು ಅಂದಿಯಾ? ಅಯ್ಯೋ, ಅಷ್ಟೊಂದು ಧೈರ್ಯ ನನಗೆ ಎಲ್ಲಿಂದ ಬರ್ಬೇಕು ಹುಲಿಯ? ಅಲಂಕಾರ ತುಂಬ ಚೆನ್ನಾಗಿದೆ ಅಂತಂದೆ. ಆಯ್ತು, ನೀನು ಹೇಳಿದೆ, ನಾನು ನಂಬಿದೆ. ನಡೀರಿ ನಡೀರಿ. ಇದೇನು ಇಷ್ಟುದ್ದ ಲೈನ್ ಐತೆ? ಗಾಡ್. ಆ ಗಾರ್ಡನ್ ನೋಡೋದಕ್ಕೆ ಬಂದಿರೋದೆಲ್ಲ. ಓ ಮೈ ಗಾಡ್ ಅಂತೆ. ಅಲ್ಲ ತಾತ, ಬಿಸಿಲು ಬೇರೆ ಇದೆ, ಇಷ್ಟುದ್ದ ಕ್ಯೂ ಇದೆ. ದಂಡಪಿಂಡ,
ದೇವರು ನೋಡೋದಕ್ಕೆ ಕಷ್ಟಪಡಬೇಕಂತೆ. ಅದಕ್ಕೆ ಎಷ್ಟೋ ದೇವಸ್ಥಾನಗಳು ಬೆಟ್ಟ ಗುಡ್ಡಗಳ ಮೇಲಿರೋದು. ಸುಲಭವಾಗಿ ಸಿಕ್ಕಿಬಿಟ್ರೆ ಅವನು ದೇವರು ಎಲ್ಲಾಗ್ತಾನೆ. ಅದಕ್ಕೆ ಅಲ್ವಾ ಆಗಿನ ಕಾಲದಲ್ಲಿ ತಪಸ್ ಮಾಡ್ತಾ ಇದ್ದಿದ್ದು. ಶಾರ್ವರಿ, ನೀವು ಮುಂದೆ ಹೋಗಿ, ಕ್ಯೂ ಇರುತ್ತೆ. ನಾನು ಮಹೇಶನ್ ಕರ್ಕೊಂಡ್ಬರ್ತೀನಿ. ಸರಿ ಬಾಬಾ, ಹುಷಾರು. ಪೂರ್ಣಿ, ನೀನು ಹೋಗಿ. ಪರವಾಗಿಲ್ಲ ಮಾವ, ನಾನು ನಿಮ್ಮ ಜೊತೆನೇ ಬರ್ತೀನಿ. ಫೋನ್ ಎತ್ತಿಡ್ಬಾರ್ದಾ? ಈ ಟೆಂಪಲ್ಗೆ ಬರೋಕ್ಕೆ ಇಷ್ಟ ಆಗಲಿಲ್ಲ, ಬಟ್ ಸ್ಟಿಲ್ ಬಂದಿದ್ದೀನಿ. ನಾವು ಡೋಂಟ್ ರಿಸ್ಟ್ರಿಕ್ಟ್. ಇನ್ಸ್ಟಾ ಅಡಿಕ್ಷನ್. ಸುಮ್ಮನಿರೋ, ಅಡಿಕ್ಟ್ ಅಂತೆ. ಫಸ್ಟ್ ಆಫ್ ಆಲ್ ಇಂಥ ಕಡೆ ಎಲ್ಲ ಯಾಕಾದರೂ ಬರ್ತಾರೋ. ನಿಧಿ, ಅಭಿ, ಏನು ತುಂಬ ಖುಷಿಯಾಗಿದೆಯಾ? ನನ್ನ ಖುಷಿಗೆ ನೀವೇ ಕಾರಣ ಚಿಕ್ಕಮ್ಮ. ಅಣ್ಣ ದೀಪಿಕಾ ಮನೆಗೆ ಬರೋದಕ್ಕೆ ಒಪ್ಕೊಳ್ಳೋ ಹಾಗೆ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಇಲ್ಲ, ಯಾಕೆ? ಎಲ್ಲ ಒಳ್ಳೇದಾದರೆ ಸಾಕು, ಅದನ್ನೇ ದೇವ್ರ ಹತ್ರ ಬೇಡ್ಕೊ ನಡಿ. ಅಯ್ಯಯ್ಯೋ, ಇಷ್ಟು ಉದ್ದ ಕ್ಯೂನಾ? ಮಾಮ್, ನಾನಂತೂ ಇದರಲ್ಲಿ ನಿಲ್ಲಲ್ಲ. ಅಮ್ಮ, ಬುಟ್ಟಿ ಕೊಡಿ. ಪರವಾಗಿಲ್ಲಮ್ಮ, ನೀವು ಆರಾಮಾಗಿ ನಿಂತ್ಕೊಳ್ಳಿ, ಕೊಡಿಯಲ್ಲಿ. ಆ ವಾಟರ್ ಟ್ಯಾಂಕ್ ಪಕ್ಕದ ಪಾರ್ಕಿಗೆ ಹೋಗಲ್ವಾ ನೀವು? ನಾನು ಅಲ್ಲೇ ವಾಕ್ ಮಾಡೋದು. ಸೀನಿಯರ್ ಸಿಟಿಜನ್ ಕ್ಲಬ್ಗೆ ನಾನೇ ಪ್ರೆಸಿಡೆಂಟು. ಸೂಪರ್ ಮಾರ್ಕೆಟಲ್ಲಿ ತರಕಾರಿಗಳು ಎಲ್ಲಿ ಫ್ರೆಶ್ ಆಗಿರುತ್ತೆ, ಅದಕ್ಕೆ ನಾವು ಯಾವಾಗಲೂ ಮಾರ್ಕೆಟಿಂದಾನೇ ತರೋದು. ಫ್ರೆಶ್ ಆಗಿರುತ್ತೆ ಅಲ್ವಾ ತುಳಸಿ? ಲೈನ್ ಮುಂದೆ ಹೋಗ್ತಾ ಇಲ್ವಲ್ಲಪ್ಪ, ಇನ್ನೂ ಎಷ್ಟೊತ್ತಾಗುತ್ತೆ? ಒಳಗೆ ಹೋಗಿರೋ ಭಕ್ತರೆಲ್ಲ ಪೂಜೆ ಮುಗಿಸೋಣ, ಆಚೆ ಬರ್ಬೇಕು ಸ್ವಾಮಿ. ಮಾವ, ತಡ ಆಗತ್ತೆ ಅನ್ನೋದಾದ್ರೆ ನಿಮ್ಗೊಂದು ಕುರ್ಚಿ ತಂದ್ಕೊಡ್ಲಾ? ಕಾಲು ನೋಯ್ತಾ ಇದೆಯಾ? ಇಲ್ಲೆಲ್ಲಾದ್ರೂ ಒಂದು ಕುರ್ಚಿ ಇದೆಯಾ ಅಂತ ನೋಡ್ಕೊಂಬರ್ತೀನಿ. ಯಾಕೆ ಅಷ್ಟೊಂದು ಆಸರ ಪಡ್ತೀಯಾ? ಅಲ್ಲ, ನನಗೇನು ಸುಸ್ತಾಗುತ್ತೆ? ನನಗೇನು ವಯಸ್ಸಾಗ್ಬಿಟ್ಟಿದೆ ಅಂದ್ಕೊಂಡಿದ್ದೀಯಾ? ನೋಡು ಹಾಗೆ ನಿಂತಿದ್ದೀನಿ. ಈ ದತ್ತನಿಗೆ ಅವೆಲ್ಲ ಏನೂ ಆಗಲ್ಲ. ಎಲ್ಲ ವ್ಯವಸ್ಥೆ ಆಗಿದೆ ಮೇಡಮ್, ಇವೆಲ್ಲ ಒಳಗಡೆ ಹೋಗ್ಬೋದು. ಬನ್ನಿ. ಬ್ರೋ, ಆ ಸಿರಿನಾ ಮತ್ತೆ ಅವಳ ಗಂಡನ ನೋಡ್ದ್ಯಾ? ಕಾದು ಕಾದು ಪಾಪ ಸುಸ್ತಾಗಿ ಹೋಗಿದ್ದಾರೆ. ಸದ್ಯ ನಾವು ಒಳಗೆ ಬಂದ್ವಿ, ಇಲ್ಲ ಅಂದ್ರೆ ಆ ಲೋ ಕ್ಲಾಸ್ ಜನ ಜೊತೆಗೆ ನಾವು ನಿಲ್ಬೇಕಿತ್ತು. ಅಮ್ಮ, ಪೂಜೆ ಮಾಡ್ಬೋದಾ? ಒಂದು ನಿಮಿಷ, ನಮ್ಮ ಮನೆಯವರೆಲ್ಲ ಬಂದ್ಬಿಡ್ತಾರೆ. ಸರಿ ಅಮ್ಮ, ಆಯಿತು. ಅವಿನೂ ಬಂದಿದ್ರೆ ಚೆನ್ನಾಗಿರ್ತಿತ್ತು. ನಾನು ಹೇಳ್ದೆ ಮಾವ, ಹಬ್ಬದ ದಿನ ರಜಾ ಇದ್ರು ಆಫೀಸ್ಗೆ ಹೋಗ್ಬೇಕಾ ಅಂತ. ಅದೇನೋ ತುಂಬ ಕೆಲಸ ಅಂತೆ. ಅವನ ವಯಸ್ಸಲ್ಲಿ ನಾನು ಹಾಗೇ ಇದ್ದೆ ಅಲ್ವೇನೋ ಮಹೇಶ? ನೀರೇನಾದರೂ ಕುಡಿತೀಯಾ? ಸುಸ್ತಾದರೆ ಒಂದ್ಸಲ ನನ್ನ ಕಡೆ ನೋಡು, ನಾನು ಅರ್ಥ ಮಾಡ್ಕೋತೀನಿ. ಎಷ್ಟು ಪ್ರಶ್ನೆ ಕೇಳಿದ್ರಿ, ಚಿಕ್ಕ ಮಾವ ಉತ್ತರ ಕೊಟ್ರಾ? ಅವನು ಕೊಡೋ ಉತ್ತರಗಳು ನನಗೆ ಮಾತ್ರ ಕೇಳಿಸುತ್ತೆ. ಏನ್ರಿ, ನಾವು ಅಷ್ಟೊತ್ತಿಂದ ಕೈಚಾಲಿ ಇದ್ದೀವಿ, ಇವಾಗ ಬಂದರೆ ಒಳಗಡೆ ಬಿಡ್ತಾ ಇದ್ದೀರಾ? ಸರ್, ಅವರು VIP ಗೆಸ್ಟು ರೀ, ದೇವಸ್ಥಾನದಲ್ಲಿ ಅದೇನ್ರಿ VIP ಅಂದ್ಕೊಂಡು
ಇಷ್ಟು ಜನ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ಬಿಸಿಲಲ್ಲಿ ನಿಂತಿದ್ದಾರೆ. ಮೊದಲು ಇವ್ರನ್ನ ಒಳಗೆ ಬಿಡಬೇಕು ತಾನೆ. ಕರೆಕ್ಟಾಗಿ ಹೇಳ್ತಿದ್ದಾಳೆ ಸುಮ್ಮನೆ. ಮಾವ ಅದು ಸಿರಿ ತಾತನ ವಾಯ್ಸ್ ಅಲ್ವಾ? ಗಲಾಟೆ ನಡೀತಿದೆ ಅಂದರೆ ಅಲ್ಲಿ ದತ್ತ ಇದ್ದೇ ಇರ್ತಾರೆ. ಸರಿಯಾಗಿ ಹೇಳಿದೆ ಸೋಗಲಾಡಿ. ದೇವರಿಗೆ ಚಿನ್ನದ ಕಿರೀಟ ತೋಡಿಸೋವನು, ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡವನು ಎರಡೂ ಒಂದೇ. ಅಂತಸ್ತಂತೆ ಅಂತಸ್ತು. ನೆಗದು ಬಿತ್ತು. ಎಲ್ಲಾರನ್ನೂ ಬಿಡ್ತೀರ, ನಮ್ಮನ್ನ ಯಾಕ್ರಿ ಬಿಡಲ್ಲ? ಇನ್ನೆಲ್ಲ ಆಚೆ ಬರ್ತಾರೆ, ನೀವು ಹೋಗ್ಬೋದು. ಅವೆಲ್ಲ ಗೊತ್ತಿಲ್ಲ ನಮಗೆ. ಬಿಡಬೇಕು ಅಂದರೆ ಬಿಡಬೇಕು. ಈ ಚಪ್ಪಲಿ ಕಳ್ಳ ಒಬ್ಬ ಬಾಕಿ ಇದ್ದ. ತಾನು ಸೆಲೆಬ್ರಿಟಿ ಅಂತ ಕ್ಯೂ ಬಿಟ್ಟು ಮುಂದೆ ಹೊರಟಾಗ್ತಾನೆ. ನೋಡ್ತೀರೋ ಸರ್, ಮೇಡಮ್ ಎಲ್ಲ ಒಳಗೆ ಹೋದ್ರು, ನೀವು ಡೈರೆಕ್ಟಾಗಿ ಒಳಗೆ ಬರ್ಬೇಕಂತ. ಇರಿ 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 ಡೈರೆಕ್ಟ್ ಆಗಿನ ಯಾಕೆ? ನಾವು ಈಗ ತಾನೇ ಬಂದಿದ್ದೀವಿ. ನಮಗಿಂತ ಮೊದಲು ಬಂದವ್ರು ಎಷ್ಟು ಜನ ಇದ್ದಾರೆ, ಅವರೆಲ್ಲ ಮೊದಲು ಹೋಗಲಿ ಬಿಡಿ. ಸರ್, ಅದು VIP ಗೆಸ್ಟು. ದೇವ್ರ ಮುಂದೆ ಯಾರು VIP? ಆ ಮಹಾಶಿವನ ಮುಂದೆ ನಾವೆಲ್ಲರೂ ಮನುಷ್ಯರು ಅಷ್ಟೇ. ಆಸ್ತಿ, ಅಂತಸ್ತು, ಹಣ ಎಲ್ಲ ನಮ್ಮ ಭ್ರಮೆ. ನೋಡಪ್ಪ, ಅವ್ರು ಬಿಡೋ ಹಾಗಿದ್ರೆ ಎಲ್ಲರೂ ಬಿಡೋಕ್ಕೆ ಹೇಳು. ಇಲ್ದಿದ್ರೆ ನಾನು ಕ್ಯೂವಲ್ಲೇ ಬರ್ತೀನಿ. ಓಕೆ? ಏನಮ್ಮ, ಈಗ ಪೂಜೆನ ಪ್ರಾರಂಭ ಮಾಡ್ಬೋದಾ? ತಗೊಳ್ಳಿ. ಅರ್ಚಕ್ರೆ, ಇವರೆಲ್ಲ ನಮಗಿಂತ ಮೊದಲೇ ಬಂದಿದ್ದಾರೆ. ಎಲ್ಲರದು ಒಟ್ಟಿಗೆ ಪೂಜೆ ಮಾಡ್ಬೋದಾ? ಹಾಗೇ ಆಗಲಿ, ಕೊಡಿಮ್ಮ. ಮಾವ, ನಾನು ಪ್ರದಕ್ಷಿಣೆ ಹಾಕೊಂಡು ಬರ್ತೀನಿ. ಹಾಂ, ತುಳಸಿ, ನನ್ನ ಪರವಾಗಿ ನೀನೇ 2 ರೌಂಡ್ ಎಕ್ಸ್ಟ್ರಾ ಪ್ರದಕ್ಷಿಣೆ ಹಾಕ್ಬಿಡು. ಹಾಂ, ಯಾಕೆ ಮಾವ, ಕಾಲು ತುಂಬ ನೋವ್ತಾ ಇದೆಯಾ? ಆ ಥರ ಎಲ್ಲ ಏನಿಲ್ಲ. ನೀ ಹೋಗು ಹೋಗು ಹೋಗು. ತುಳಸಿಯವರೇ, ಮಹೇಶ, ನನಗೊಬ್ರು ಒಳ್ಳೆ ಫ್ರೆಂಡ್ ಸಿಕ್ಕಿದ್ದಾರೆ ಅಂತ ಹೇಳಿದ್ದೆ ಅಲ್ಲ, ಇವರೇ ತುಳಸಿ ಅಂತ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದಾನೆ. ನಿಮ್ಮನೇಲಿ ಎಲ್ಲರೂ ಭೇಟಿ ಮಾಡಿದ್ದೀನಿ, ಆದರೆ ನಮ್ಮನೆಯವರೆಲ್ಲರೂ ನಿಮಗೆ ಗೊತ್ತಿಲ್ಲ ಅಲ್ವಾ? ಪೂರ್ಣಿ ಜೊತೆಗೆ ನಾನು ತುಂಬ ಪ್ರೀತಿಸೋ ಜೀವ ಅಂದರೆ ಇವನು, ನನ್ನ ತಮ್ಮ ಮಹೇಶ. ತುಂಬ ಸಂತೋಷ ಆಯಿತು ಮಾಧವ್ ಅವರೇ, ನಿಮ್ಮ ತಮ್ಮನ್ನ ಭೇಟಿ ಮಾಡಿದ್ದು.
ಮಾಮ್, ಅವಮಾನ ಅಂತ ಅನ್ನಿಸ್ಲಿಲ್ವಾ ನಿಂಗೆ? ಆ ಚೀಪ್ ಜನಗಳ ಜೊತೆ ನಾವೇನಕ್ಕೆ ಪೂಜೆ ಮಾಡಿಸ್ಬೇಕು? ಆ ದೊಡ್ಡಪ್ಪನೋ ನಿಧಿ. ನೀನು ಇದೇ ಥರ ಅನ್ಕೊಂಡೇ ಇರು. ಎಷ್ಟು ಇರಿಟೇಟ್ ಆಗ್ತಿದೆ ಗೊತ್ತಾ ನನಗೆ? ನೀನು ಇದೇ ಥರ ಎಲ್ಲರ ಮುಂದೆ ಒಳ್ಳೊಳಗೆ ಹೋಗಿನೇ ಈ ಥರ ಎಲ್ಲ ಆಗ್ತಿರೋದು. ಮಾಮ್, ನಾ ಮಾತಾಡ್ತಾನೆ ಇದ್ದೀನಿ. ಮಾಮ್, ಪೂರ್ಣಿ, ಅಲ್ಲಿ ಭಾವ ಯಾರ್ದೋ ಹತ್ರ ಮಾತಾಡ್ತಿದ್ದಾರೆ. ಅವರು ಅವ್ರ ಮಾವನ ಒಳ್ಳೆ ಫ್ರೆಂಡ್. ಮಾವ ಮನೆಗೆ ವಾಪಸ್ ಬರೋದಕ್ಕೆ ಕಾರಣ ಅವರೇ ಅತ್ತೆ. ಕೊನೆಗೂ ಮಾವನ್ಗೆ ಅವ್ರ ಥರನೇ ಯೋಚನೆ ಮಾಡೋ ಒಬ್ರು ಒಳ್ಳೆ ಫ್ರೆಂಡ್ ಸಿಕ್ಕಿದ್ರು. ದಂಡಪಿಂಡ, ದೇವರನ್ನ ಏನಂತ ಬೇಡ್ಕೊಂಡ್ಯೋ? ಎಲ್ಲ ಹೇಳೋಕ್ಕಾಗುತ್ತಾ ತಾತ? ನಮ್ಮ ತಾತಂಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಬೇಡ್ಕೊಂಡೆ ಅಂತ ಹೇಳೋಕ್ಕಾಗುತ್ತಾ? ಹೇಗದೆ ಬೆಚ್ಚು ಏನಂದ? ಏನಿಲ್ಲ ತಾತ, ಎಲ್ಲರನ್ನು ಚೆನ್ನಾಗಿಟ್ಟಿರಪ್ಪ ಅಂತ ಆ ಭಗವಂತನ ಹತ್ರ ಬೇಡ್ಕೊಂಡೆ ಅಂತ ಹೇಳಕ್ ಬಂದೆ. ನಂಬದೇ ಕಣೋ. ನಂಬಲೇಬೇಕು. ಒಂದು ನಿಮಿಷ. ಆದಿವಾಗ ಪ್ರೆಸೆಂಟೇಷನ್ ಅರ್ಧ ರೆಡಿ ಆಗಿದೆ. ಫುಲ್ ರೆಡಿ ಆಗ್ತಿದಂಗೆ ನಿಮಗೆ ಕಳಿಸ್ತೀನಿ. ವಿ ಹ್ಯಾವ್ ಟು ಡೂ ಇಟ್ ವೆಲ್ ದಿಸ್ ಟೈಮ್. ಐ ಕಾಲ್ ಯು ಬ್ಯಾಕ್ ಲೇಟರ್. ಹಾಯ್ ಸರ್. ತುಂಬ ಬ್ಯುಸಿ ಅನ್ಸುತ್ತೆ. ಹೊಸ ಪ್ರಾಜೆಕ್ಟ್ ಕೆಲಸ ಸರ್. ದೊಡ್ಡ ಪ್ರಾಜೆಕ್ಟ್ ಸಿಕ್ತು ಅಂತ ಬೀಗಬೇಡಿ. ನಾನು ಮನ್ಸು ಮಾಡಿದ್ರೆ ಈ ಪ್ರಾಜೆಕ್ಟ್ನೂ ಕಿತ್ಕೋಬೋದು. ಬಟ್ ನಾನು ಹಾಗೆ ಮಾಡಲ್ಲ. ನಿಮ್ಮ ಕೆಪಾಸಿಟಿ ಏನು ಅಂತ ಎಲ್ರಿಗೂ ಗೊತ್ತಾಗಲಿ. ಆದರೂ ಯು ಆರ್ ಬ್ರಿಲಿಯಂಟ್. ನಮ್ಮ ಅಣ್ಣನ್ನೇ ಬುಟ್ಟಿಗೆ ಹಾಕೊಂಡ್ರಿ. ನಿಮ್ಮ ಮಿಸ್ಸಸ್ನ ನಮ್ಮತ್ತಿಗೆ ಪರಿಚಯ ಮಾಡಿ ಆ ಮೂಲಕ ಅಣ್ಣನ ಇಂಪ್ರೆಸ್ ಮಾಡೋ ಪ್ಲ್ಯಾನ್. ನೋಡಿ, ನೀವು ಹೀಗೆಲ್ಲ ಮಾಡಿ ನಮ್ಮ ಅಣ್ಣನ ಇಂಪ್ರೆಸ್ ಮಾಡ್ಬೋದು, ನನ್ನನ್ನಲ್ಲ. ಎಲ್ಲ ಇವನ ಸೋಗ್ಲಾಡಿ ನಮ್ಮ ದಂಡಪಿಂಡಕ್ಕೆ ಏನೇನೋ ಹೇಳ್ತಿದ್ದಾನಲ್ಲ, ಯಾರವನು? ಒಂದು ಕೈ ನೋಡೇ ಬಿಡ್ತೀನಿ. ತಾತ ತಾತ ಬೇಡ ತಾತ. ಸರ್, ನಿಮ್ಮ ದೃಷ್ಟಿಲಿ ನಾನು ನಾಲಾಯಕ್ಕೆ ಇರ್ಬೋದು, ಆದರೆ ನಾನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನಂಥ ಮಿಡಲ್ ಕ್ಲಾಸ್ ಲಕ್ಷಾಂತರ ಹುಡುಗರ ಅಡ್ವಾಂಟೇಜ್ ಏನು ಗೊತ್ತಾ? ವಿ ಆರ್ ಆಲ್ ಹಾರ್ಡ್ ವರ್ಕಿಂಗ್. ನಮ್ಮ ಫ್ಯಾಮಿಲಿಗೋಸ್ಕರ, ನಮ್ಮ ಕೆಲಸ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾವೆಷ್ಟೇ ಶ್ರಮ ಬೇಕಾದರೂ ಹಾಕ್ತೀವಿ. ಈ ಪ್ರಾಜೆಕ್ಟಲ್ಲಿ ನಾನು ಅದರಿಂದನೇ ಗೆಲ್ತೀನೋ ಅನ್ನೋ ನಂಬಿಕೆ ನನಗಿದೆ. ಅಷ್ಟು ಸಾಕು. ಶಿವಪ್ಪ ಕಾಯೋ ತಂದೆ, ಮೂರು ಲೋಕ ಸ್ವಾಮಿ ದೇವ. ಮಾಮ್, ಚೆನ್ನಾಗಿದೆ. ಇಷ್ಟು ವರ್ಷ ದೊಡ್ಡಪ್ಪನ್ನ ನೀನು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೆ ಅಂದ್ಕೊಂಡಿದ್ದೆ. ಕೆಫೆಗೆ ಹೋಗಿ ಅವ್ರನ್ನ ಮಾತಾಡಿಸಿ ಕನ್ವಿನ್ಸ್ ಮಾಡಿ ಮನೆಗೆ ವಾಪಸ್ ಬರೋ ಹಾಗೆ ಮಾಡಿದ್ದು ನೀನೇ ಅಂತಿದ್ದೆ. ಆದರೆ ಇಲ್ಲಿ ಕಥೆನೇ ಬೇರೆ ಇದೆಯಲ್ಲ ಮಾಮ್. ಆ್ಯಕ್ಚುಲಿ ಯು ಆರ್ ನಥಿಂಗ್ ಅಲ್ವಾ? ಶಟ್ ಅಪ್.